ಅತ್ತೆ ಟ್ಯಾಬ್ಲೆಟ್ ತಗೊಂಡಿಡತ್ತೆ, ಕಾಲು ನೋವು ಹೇಗಿದ್ದತ್ತೆ, ತುಂಬ ನೋವಿದೆಯತ್ತೆ. ಅತ್ತೆ ಟ್ಯಾಬ್ಲೆಟ್ ತಗೊಳ್ಳಿ, ನಾಳೆ ಹಾಸ್ಪಿಟ್ಲಿಗೆ ಹೋಗ್ಬೇಕಂತೆ. ಹಾಗೆ ನಾನು ಇವಾಗ ಡಾಕ್ಟರ್ಗೆ ಕಾಲ್ ಮಾಡಿದ್ದೀನಿ ಆಯಿತಾ. ಅವ್ರು ಹೇಳಿದ್ರು ನಾಳೆ ಬನ್ನಿ ಅಂತ ಹೇಳಿದ್ದಾರೆ. ನಾವು ನಾಳೆ ಹೋಗಿ ಬರೋಣ. ನೋವೆಲ್ಲ ಕಡಿಮೆ ಆಗುತ್ತೆ ಅತ್ತೆ. ಯಾಕೆ ಅತ್ತೆ ನಿಮ್ಮ ಫೇಸಲ್ಲಿ ಒಂಥರ ಆಗಿದೆ, ಏನಾಯ್ತತ್ತೆ? ನೋವು ಜಾಸ್ತಿ ಇದೆಯತ್ತೆ? ಅತ್ತೆ ನೀವು ನಾನು ಏನಂತ ನೀವು ಅರ್ಥ ಮಾಡ್ಕೊಂಡ್ರಲ್ವತ್ತೆ? ನಾನು ಏನಂತ ನೀವು ಅರ್ಥ ಮಾಡ್ಕೊಂಡ್ರಲ್ವ, ಅಷ್ಟು ಸಾಕು. ಹೌದತ್ತೆ, ನಾನು ಈ ಥರ ಮಾತಾಡಿದೆ? ನಿಮ್ಮ ಮಗಳ ಬಗ್ಗೆ ಮಾತಾಡೋದು ತಪ್ಪಾಯಿತು. ಯಾಕೆ ನಾನು ಮಾತಾಡಿದೆ ಅಂತ ಹೇಳಿದ್ರೆ, ನಾನು ಒಂದು ಹೆಣ್ಣು ಮಗು, ನಿಮಗೊಂದು ಹೆಣ್ಣು ಮಗು ಉಂಟು. ನಿಮ್ಮ ಮಗಳು ಬೇರೆಯವ್ರ ಮನೆಗೆ ಸೊಸೆಯಾಗಿ ಹೋಗಿದ್ದಾಳೆ. ಹಾಗೆಯೇ ನಾನು ಬೇರೆ ಮನೆಯಿಂದ ನಿಮ್ಮ ಮನೆಗೆ ಸೊಸೆಯಾಗಿ ಬಂದಿದ್ದೀನಿ. ಆವಾಗ ನೀವು ನಿಮ್ಮ ಮಗಳನ್ನೇ ಬೇರೆ ಥರ ನೋಡ್ತೀರ. ಮೊನ್ನೆ ನೀವು ಫೋನಲ್ಲಿ ಮಾತಾಡಿದ್ರಿ, ಏನಂತೇಳಿ, ನೋಡಮ್ಮ ಯಾರು ಏನು ಬೇಕಾದರೂ ಹೇಳಿ, ನೀನು ಜೀನ್ಸ್ ಪ್ಯಾಂಟ್ ಹಾಕೋ, ನಿನ್ನ ಅಮ್ಮ ನಾನು ಹೇಳ್ತಾ ಇದ್ದೀನಿ, ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು ಎಲ್ಲಿಗೆ ಬೇಕಾದ್ರೂ ಹೋಗು, ತೊಂದರೆ ಇಲ್ಲ ಅಂತ. ಅದೇ ನಾನು ನನ್ನ ಫ್ರೆಂಡ್ ಜೊತೆ ಒಂದು ಬರ್ತ್ಡೇ ಪಾರ್ಟಿಗೆ ಜೀನ್ಸ್ ಪ್ಯಾಂಟ್ ಹಾಕಬೇಕಾದ್ರೆ ನೀವೇನು ಹೇಳಿದ್ರಿ? ಸ್ಯಾರಿ ಹಾಕೊಂಡು ಹೋಗು, ನಮ್ಮ ಮನೆ ಮಾನ ಮರ್ಯಾದೆ ಹೋಗುತ್ತೆ ಅಂತ ಹೇಳಿದ್ರಿ. ನಾನು ಆದರೆ ಸೊಸೆ. ನಿಮ್ಮ ಮಗಳು ಬೇರೆಯವ್ರ ಮನೆಗೆ ಹೋಗಿದ್ದಾಳಲ್ಲ, ಅವಳು ಜೀನ್ಸ್ ಪ್ಯಾಂಟ್ ಹೋಗ್ತಾರೆ, ಅವಾಗ ಅವ್ರ ಮನೆ ಮಾನ ಮರ್ಯಾದೆ ಹೋಗಲ್ವಾ? ನಿಮ್ಮ ಮನೆದು ಮಾನ ಮರ್ಯಾದೆ ಹೆಂಗೆ ಹೋಗುತ್ತೋ ಅದೇ ಥರ ಅವಳು ಫ್ಯಾಮ್ಲಿದು ಮಾನ ಮರ್ಯಾದೆ ಹೋಗುತ್ತಂತೆ. ಆದರೆ ಮಾನ ಮರ್ಯಾದೆ ಹೋಗುವಂಥದ್ದು ಏನೂ ಇಲ್ಲ. ಅವಳು ಹಾಕಿರೋದು ಜೀನ್, ನಾನು ಹಾಕೊಂಡಿರೋದು ಜೀನೇ, ಅದರಲ್ಲಿ ಏನು ತೊಂದರೆ ಅಂತೆ? ಆದರೆ ಅದೆಲ್ಲ ಬಿಡಿಯತ್ತೆ, ಅದೆಲ್ಲ ಆಗೋಯ್ತು. ಆದರೆ ಇವಾಗ ನಾವು ಚೆನ್ನಾಗಿರೋಣತ್ತೆ. ಇನ್ನು ಮುಂದೆ ನಾವು ಇವಾಗ ನಾನು ಏನಂತ ನಿಮಗೆ ಗೊತ್ತಾಯ್ತಲ್ವ, ಅಷ್ಟು ಸಾಕು. ಇನ್ನು ನೀವು ಯಾವತ್ತೂ ನನ್ನ ಮಗಳ ಥರ ನೋಡ್ಕೊಳ್ತಾ ಇದ್ದೀರಲ್ವ, ನನಗೆ ಅದು ತುಂಬ ಇಷ್ಟಪಟ್ಟೆ ಹೊರತು ಮತ್ತು ನೀವು ಏನೆಲ್ಲ ಬೈದ್ರೆ ಅದೆಲ್ಲ ನಮ್ಮ ಮನಸ್ಸಿಗೆ ಹಾಕ್ಕೊಂಡಿಲ್ಲ. ನಾನೇ ಕೋಪ ಬಂದಾಗ ನಾನು ಬೈದಿದ್ದೀನಿ. ನಿಮ್ಮ ಮಗ ಅಂದರೆ ನನ್ನ ಗಂಡನ ಜೊತೆ ಹೇಳಿದ್ದೀನಿ, ನಿಮ್ಮ ಅಮ್ಮ ಈ ಥರ ಮಾಡ್ತಾಯಿದ್ರು ಅಂತ. ಯಾಕೆ ನನಗೆ ಹೇಳ್ಕೊಳಕ್ಕೆ ಅಂತ ಯಾರಿದ್ದಾರೆ? ನನ್ನ ಅಕ್ಕ, ಬಾವ ಮತ್ತು ನನ್ನ ಹಸ್ಬೆಂಡ್ ಅಂತ ಬಿಟ್ಟರೆ ನನಗೆ ಬೇರೆ ಯಾರೂ ಇಲ್ಲಮ್ಮ. ಮತ್ತು ನೀವು, ನಾನು ನಿಮ್ಮ ಜೊತೆನೇ ಈಗ ಹೋಗ್ಬೇಕಾದ್ರೆ, ಅಮ್ಮ ನಾನು ಹೊರಗಡೆ ಹೋಗಿ ಬರ್ತೀನಿ ಅಮ್ಮ, ನಿಮ್ಮ ಜೊತೆ ಹೇಳಿ ಹೋಗ್ತೀನಿ. ನನ್ನ ಗಂಡ ಹೊರಗಡೆ ಕೆಲಸ ಮಾಡ್ತಾನೆ, ಅವನ ಜೊತೆ ಫೋನಲ್ಲಿ ಹೇಳ್ಬೋದು. ಅದ್ರ ಹತ್ರದಲ್ಲಿರೋದು ನಿಮ್ಮ ಜೊತೆ ಹೇಳಿ ಹೋಗೋದು ಸಂತೋಷನೇ ಬೇಡ. ಅವಾಗ ನೀವು ನಾನು ಆ ಥರ ಹೋಗಬೇಡ, ಈ ಥರ ಹೋಗಬೇಡ, ಹಳೆ ಕಾಲದ ಸ್ಟೈಲ್ ಬೇಡ ಅಂತ ಹೇಳ್ಬೇಕಾದ್ರೆ ನನಗೆ ಎಷ್ಟು ನೋವಾಗುತ್ತೆ ಅಮ್ಮ. ಆದರೆ ಪರವಾಗಿಲ್ಲ ಬಿಡಿ. ಇವಾಗ ನೀವು ನನ್ನ ಮಗಳ ಥರ ನೋಡೋದಿರಲ್ವ, ಅದೇ ನನಗೆ ತುಂಬ ಖುಷಿ. ನಾಳೆ ಹಾಸ್ಪಿಟ್ಲಿದೆ, ಮತ್ತು ಹಾಗೆಯೇ ಹಾಸ್ಪಿಟ್ಲಿಗೆ ಹೋಗಿ ಬರೋಣ. ಇಲ್ಲಿ ಇದು ಟ್ಯಾಬ್ಲೆಟ್ ಕೊಡಲಿಕ್ಕೆ ಅತ್ತೆಗೆ ಟ್ಯಾಬ್ಲೆಟ್ ಕುಡಿದು ಮತ್ತು ಮಲ್ಕೊಳ್ಳಿ. ಹಾಗೆಯೇ ನನಗೆ ಸ್ವಲ್ಪ ಕೆಲಸ ಇದೆ, ಮಗ ಬೇರೆ ಎದ್ಬಿಟ್ರೆ ಕಷ್ಟ ಆಗುತ್ತೆ ಅತ್ತೆ. ಹಾಗೆಯೇ ನಮ್ಮ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಬೇಗ ಬರ್ತೀನಿ. ಮತ್ತು ನಿಮ್ಮ ಕಾಲಿಗೆ ಸ್ವಲ್ಪ ಏನು ಔಷಧಿ ಏನು ಹಾಕ್ಲಿಕ್ಕಿದ್ದಲ್ಲ, ಆಯಿಲ್ ಹಾಕಿ ಸ್ವಲ್ಪ ಮಸಾಜ್ ಹಾಕ್ಕೊಡ್ತೀನಿ. ಅಲ್ಲಿ ತನಕ ಟ್ಯಾಬ್ಲೆಟ್ ಕೊಟ್ಟು ಸ್ವಲ್ಪ ರೆಸ್ಟ್ ಮಾಡಿ ನೀವು. ಸರಿ ಅತ್ತೆ.